ಇದು ನಾಟಿ ಮಾಡೋ ಮಿಷಿನು ಮಹೇಂದ್ರ 6 ರೋ ಅಂತ. ಇದು ಈಗ ಮುಂದಿನ ಫ್ಯೂಚರ್ಗೆ ಇದು ನಾಟಿ ಮಾಡೋ ಮಿಷಿನು ಜನಗಳು ಆಳುಗಳು ಸಿಗ್ತೇ ಹೋದ ಕಾರಣದಿಂದ ಈಗ ಈ ಮಿಷಿನ್ ಎಲ್ಲ ತಗೊಬಂದಿದ್ದೀವಿ. ಒಳ್ಳೆ ಇಳುವರಿ ಬರುತ್ತೆ, ನಾಟಿನೂ ಚೆನ್ನಾಗಾಗುತ್ತೆ, ಕೈ ನಾಟಿಗಿಂತನೂ ಸೂಪರಾಗಿ ಬರುತ್ತೆ ಇದು. ಅಣ್ಣ ಮಾಡ್ಬೋದಣ್ಣ, ಅದು ಪೈರಿಂದ ಪೈರ್ ಗ್ಯಾಪ್ ಮಾತ್ರ ಕೊಡ್ಬೋದು. ಇದು ಮಾತ್ರ ಒಂದಡಿ ಮಾತ್ರ ಅದಷ್ಟು ಮಾತ್ರ ಗ್ಯಾಪ್ ಅಂತೂ ಕಂಪಲ್ಸರಿ ಇದ್ದೇ ಇರ್ತದೆ. ಅದಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಪೈರಿಂದ ಪೈರ್ ಮುಂದಕ್ಕೆ ಮೂವ್ ಮಾಡೋದು ಕಮ್ಮಿ ಮಾಡ್ಕೊಳ್ಳೋದು ಅದು ಮಾತ್ರ ಮಾಡ್ಬೋದು. ಇದು ಗ್ಯಾಪ್ ಅಷ್ಟು ಗ್ಯಾಪ್ ಇರ್ತದೆ, ಅಷ್ಟು ಇಳುವರಿ ಚೆನ್ನಾಗಿ ಬರ್ತದೆ, ತೆಂಡೆನೂ ಚೆನ್ನಾಗಿ ಹೊಡಿತದೆ. ಒತ್ತು ಜಾಸ್ತಿ ಆದರೆ ತೆಂಡೆ ಹೊಡಿಯಲ್ಲ. ಅದು ಮಿಷಿನು 3.5 ಲಕ್ಷ ಆಗುತ್ತಣ್ಣ. ಹೌದಣ್ಣ, ಇಳುವರಿ ಮಾಮೂಲಿನೇ ಸೇಮ್ ನೀವು ಕೈ ನಾಟಿದ್ದೇನು ಬರ್ತದೆ ಹಂಗೆ ಅಣ್ಣ. ಅದಕ್ಕಿಂತ ಚೆನ್ನಾಗಿ 1 ಬ್ಯಾಗು 2 ಬ್ಯಾಗು ಸೇಮ್ ಪೈರ್ ಮೇಲೆ ಡಿಪೆಂಡ್. ಭತ್ತಗಳಿರ್ತದಲ್ಲ, ಈಗ 100 ದಿನ 130 ದಿನ ಇಳುವರಿ ನಿಮಗೆ ಕೈ ನಾಟಿಗಿಂತ 1 ಕ್ವಿಂಟಲ್ ಎಕ್ಸ್ಟ್ರಾ ಬರ್ತದೆ. ಭತ್ತ ಅಂದ್ರೆ ಮಾಮೂಲಿ ನೀವು ಯಾವ ಟೈಮಲ್ಲಿ ಬೇಸಿಗೆ ಮಳೆಗಾಲ ಬರಲ್ಲ ಅಣ್ಣ. ಈಗ ನಾಟಿ ಸೀಸನ್ ಸ್ಟಾರ್ಟ್ ಆಗ್ತದಲ್ಲ, ಕೈ ನಾಟಿ ತರನೇ ಕೊರೆ ಟೈಮಲ್ಲಿ ನಾಟಿಗಳು ಪೈರ್ಗಳು ಆದಷ್ಟು ಅದು ಅದಕ್ಕಾದಂಥದ್ದೇ ಕೊರೆ ಟೈಮಲ್ಲಿ ಭತ್ತಕ್ಕೆ ಚೇಂಜ್ ಮಾಡ್ಕೋಬೇಕಾಗ್ತದೆ. ಆವಾಗ್ಲೂ ಓಡ್ತದೆ ಎನಿ ಟೈಮು. ಇಳುವರಿ ಸ್ವಲ್ಪ ಕಮ್ಮಿನೇ ಬರೋದು. ಯಾವುದೇ ಬೆಳೆ ಇದು ನಿಮ್ಗೆ ಇದು ಪೆಟ್ರೋಲ್ ಅದು ಎಲ್ಲ ಪೆಟ್ರೋಲ್ ಗಾಡಿ ಅಣ್ಣ. ಇದು 1 ಅವರ್ಗೆ 1 ಲೀಟರ್ ಅಣ್ಣ. 1 ಅವರ್ಗೆ 1 ಲೀಟರ್. 1 ಎಕರೆ ನಾಟಿಗೆ ಎಷ್ಟು ಬೇಕಾಗುತ್ತೆ? 1 ಎಕರೆಗೆ ಅಣ್ಣ ಒಂದು 90ರಿಂದ 100 ಕ್ರೇಟ್ ಬೇಕಣ್ಣ. 90ರಿಂದ 100 ಕ್ರೇಟ್. 1 ಎಕರೆ ನಾಟಿ ಮಾಡಕ್ಕೆ ಏನ್ ಟೈಮ್ ಬೇಕಾಗುತ್ತೆ? 1.5 ಅವರಿಂದ 2 ಅವರ್ ಅಣ್ಣ. ಫೀಲ್ಡ್ ಇದ್ದಂಗೆ, ಫೀಲ್ಡ್ ಎಷ್ಟು ಪಾತಿಗಳು ನಮ್ಗೆ ಅಗಲಾಗ ಸಿಗ್ತದೆ. ಅದು ಮಾಮೂಲಿ ಆಗ್ತಂಗೆ ಅದಾಗಲ್ಲ. ನೀವು ಯಾವ ತರ ಹೇಳ್ತೀರಾ ಅದೇ ಪ್ರಕಾರ ಕ್ರೇಟು ನಾವು ಹೇಳ್ದಂಗೆ ಒಟ್ಲು ಹಾಕ್ಬೇಕು. ನೀವು ಹೇಳ್ದಂಗೆ ಆ ತರ ಟೈಪ್ ಒಂದು ಒಟ್ಲ ಪೈರ್ ತಗೊಳ್ಳೋದು ಹಾಕಿದ್ರು ಅದನ್ನ ಎತ್ಕೊಳಕ್ ಆಗಲ್ಲ. ಮಿಷಿನ್ಗೆ ಅದಂತದ್ದು ಅದು ಕೊಡ್ಬೇಕು. ಅದಕ್ಕೆ ಏನ್ ಕೊಟ್ಟಿರ್ತಾರೆ ಅದೇ ತರ ಪೈರ್ ಬೆಳಿಬೇಕು, ಅದನ್ನೇ ಪೈರ್ ಹಾಕ್ಬೇಕು. ಕ್ರೇಟ್ ಪೈರ್ ಅದು ಅಲ್ಲಿ ಮುಂದೆಗಡೆ ನಮ್ದು ಒಂದು ನರ್ಸರಿ ಐತೆ ಇಲ್ಲಿ ಒಳಲು ಮುಟ್ಟಿ ಮುಂದೆ. ಆ ನರ್ಸರಿಲಿ ಪೈರ್ ಮಾಡೋದು, ನಿಮ್ಗೆ ನಾಟಿ ಮಾಡೋದು ಎಲ್ಲ ತರದ್ದು ಡೆಮೋ ಸಿಗುತ್ತೆ. ಮ್ಯಾಟ್ ಕೊಡ್ತೀರಾ ನೀವು ನಾಟಿ ಮಾಡಕ್ಕೆ? ಮ್ಯಾಟು ಅಂದ್ರೆ ನಮ್ದೇ ಮ್ಯಾಟು, ನಮ್ದೇ ಎಲ್ಲಾ ಫೀಲ್ಡ್ ಬಂದು ಮ್ಯಾಟು ಅದಾಗಲ್ಲ. ನಾವೇ ಪೈರು ರೆಡಿ ಮಾಡ್ತೀವಣ್ಣ, ನಾವೇ ಪೈರ್ ಬಂದು ನಾವೇ ನಾಟಿ ಮಾಡ್ಕೊಡ್ತೀವಿ. ಇದು ಲೇಬರ್ ಮಾಮೂಲಿ ಮಿಷಿನ್ ಚಾರ್ಜು ವಿತ್ ಪೈರ್ ಚಾರ್ಜು ಎಲ್ಲ ಸೇರಿ 1 ಕ್ರೇಟ್ಗೆ 100 ರೂಪಾಯಿ ಬೀಳುತ್ತೆ. 1 ಕ್ರೇಟ್ಗೆ 1 ಎಕರೆಗೆ 90 ಕ್ರೇಟು, 90ರಿಂದ 100 ಕ್ರೇಟ್ 1 ಎಕರೆಗೆ ಬೇಕು. ಒಟ್ಟು ಟೋಟಲಿ 9,000ದಿಂದ 10,000 ರೂಪಾಯಿ ಒಳಗಡೆ ಬೀಳುತ್ತೆ. ಒಂದು 50 ಕಿಲೋಮೀಟರ್ ಸರೌಂಡಿಂಗ್ ಇದ್ರೆ ಮಾತ್ರ ಅವರೇಜ್ ಆಗೋದು. ಒಂದು 50 ಕಿಲೋಮೀಟರ್ ಸರೌಂಡಿಂಗ್ ಇದ್ರೆ ಒಂದು ಅವರೇಜು ಇದು ಮಾಡ್ತೀವಿ, ಅದು ರೆಸ್ಪಾನ್ಸ್ ಮಾಡ್ತೀವಿ. ಒಂದ್ಸತಿ ಅಲ್ಲಿ ಆಫೀಸ್ ಹತ್ರ ಬನ್ನಿ ಮಾತಾಡ.